ಇವ್ರ ಲೈಫ್ ಚೆನ್ನಾಗಿರಿ ಅಂತ ನಾನು ನನ್ನ ಹೆಂಡತಿಗೆ ಮೋಸ ಮಾಡೋಕ್ಕಾಗಲ್ಲ. ನನಗೆ ಆಲ್ರೆಡಿ ಮದುವೆ ಆಗಿದೆ ಗೀತಾ ಅಂತ ನನ್ನ ವೈಫ್. ನಾನು ಮದುವೆ ಆಗಿರೋ ವಿಷಯ ಮುಚ್ಚಿಟ್ಟಿದ್ದು ನನ್ನ ಕಬಡ್ಡಿ ಕರಿಯರ್ಗೋಸ್ಕರ, ನಿಮಗೋಸ್ಕರ ಅಲ್ಲ. ನನಗೆ ನಿಮ್ಮ ಮೇಲೆ ಇರೋದು ಕನ್ಸರ್ನ್ ಮಾತ್ರ. ಐ ಡೋಂಟ್ ವಾಂಟ್ ಟು ಮ್ಯಾರಿ ಯು. ಐ ಆಮ್ ಸಾರಿ. ನಿಮ್ಮನ್ನ ಯಾವತ್ತೂ ಇಷ್ಟಪಡ್ತೀನಿ ಅಥವಾ ಮದುವೆ ಆಗ್ತೀನಿ ಅಂತ ಯಾವತ್ತೂ ಹೇಳಿಲ್ಲ ನಾನು. ನಿಮ್ಮ ಜೊತೆ ಫ್ರೆಂಡ್ ಆಗೇ ಇದೆ, ಇನ್ನು ಮುಂದೆನೂ ಹಾಗೇ ಇರ್ತೀನಿ. ಐ ಡೋಂಟ್ ವಾಂಟ್ ಟು ಮ್ಯಾರಿ ಯು. ಗೇಮ್ ಆಡೋಣ ಅಂತ ಹೇಳಿದ್ದೆ ಅಲ್ವಾ, ಶುರು ಮಾಡೋಣ. ಏನೇ ಗೀತಾ, ಚಿಕ್ಕ ಮಕ್ಕಳ ತರ ಗೇಮ್ ಆಡೋ ವಯಸ್ಸಾಯ್ತು. ಎಷ್ಟೇ ದೊಡ್ಡವರಾದ್ರೂ ಚಿಕ್ಕ ಮಕ್ಕಳ ತರಾನೇ ಇದ್ರೇನೆ ಅಕ್ಕ ಖುಷಿ ಆಗೋದು. ಈಗ ಈ ಗೇಮ್ನ ಎಲ್ಲರೂ ಆಡ್ಬೋದು. ಗೇಮು ಎಲ್ಲ ನನ್ನ ಕೈಯಲ್ಲಿ ಆಗಲ್ಲಮ್ಮ, ನಮ್ಗದೆಲ್ಲ ಆಡೋ ಅಭ್ಯಾಸ ಇಲ್ಲ. ನೀವೆಲ್ಲ ಚಿಕ್ಕ ಮಕ್ಕಳು ಆಡ್ಕೊಳ್ಳಿ, ನಾನು ನೋಡ್ತಾ ಕೂತೀನಿ. ಏನಮ್ಮ ನೋಡ್ತಾ ಕೂತಿರ್ತೀನಿ ಅಂತ? ಆಡಕ್ ಆಗದೆ ಇರೋ ಗೇಮೇನೆಲ್ಲ ನೀನು ಆಡ್ಬೋದು. ಹೇಳ್ಕೊಡ್ತೀನಿ, ಆಡು ಸುಮ್ನೆ ಅಷ್ಟೇ. ನೀನ್ ಹೇಳ್ಕೊಟ್ರೆ ಅವ್ರಿಗೆ ಅರ್ಥ ಆಗಲ್ಲ ಕಣೆ, ನಾನ್ ಹೇಳ್ಕೊಟ್ರೆ ಅರ್ಥ ಆಗೋದು. ನೀನ್ ಏನ್ ಗೇಮು ಅಂತ ಹೇಳು, ನಾನು ಅರ್ಥ ಮಾಡಿಸ್ತೀನಿ. ಈ ಗೇಮಲ್ಲಿ ಲೇಡೀಸ್ ಜೆಂಟ್ಸ್ ಅಂತ ಸಪ್ರೇಟ್ ಬ್ಯಾಚಸ್ ಏನಾರು ಇರುತ್ತಾ? ದತ್ತ ಅವಳು ಹೇಳೋ ತನಕ ಕೇಳಿಸ್ಕೊಳ್ಳೋ ಮೊದಲು ಹೇಳಿ. ಈಗ ನಾವ್ ಆಡಕ್ ಹೊರಟಿರೋ ಗೇಮ್ ಹೆಸರು ಟ್ರೂತ್ ಆರ್ ಡೇರ್ ಅಂತ. ಟೂತ್ ಪೇಸ್ಟ್ ಏನೇ ಅದು ಅರ್ಥನೇ ಆಗ್ತಿಲ್ಲ ನನಗೆ. ಈ ಕಬಡ್ಡಿನೋ ಕ್ರಿಕೆಟೋ ಏನಾರು ಇದ್ರೆ ಹೇಳಿ, ಚರ್ಚಿ ಬಿಸಾಕ್ಬಿಡ್ತೀವಿ. ಇದ್ಯಾವುದು ಟ್ರೂತ್ ಡೇರ್ ಅದಂತ ಕೇಳೇ ಇಲ್ಲಪ್ಪ. ಯಾಕೆ ಇವತ್ತು ವಿಚಿತ್ರವಾಗಿ ಆಡ್ತಿದ್ಯಾ? ಅವ್ಳು ಹೇಳೋ ತನಕ ಕೇಳಿಸ್ಕೊಂಡು ಹೇಳಿ. ಈಗ ನಾನು ಎಲ್ರಿಗೂ ಒಂದೊಂದು ಆಪ್ಷನ್ ಕೊಡ್ತೀನಿ, ಟ್ರೂತಾ ಅಥವಾ ಡೇರಾ ಅಂತ. ನೀವು ಟ್ರೂತ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಕೇಳೋ ಪ್ರಶ್ನೆಗೆ ಸತ್ಯವಾದ ಉತ್ತರ ಕೊಡಬೇಕು. ಡೇರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಹೇಳಿ ಟಾಸ್ಕ್ನ ಮಾಡಿ ಮುಗಿಸ್ಬೇಕು. ಎಲ್ಲ ಆಟಕ್ಕಿಂತ ಮುಂಚೆ ಟ್ರಯಲ್ ಮ್ಯಾಚ್ ಅಂತ ಇರುತ್ತಲ್ಲ, ಆ ಥರ ಇದರಲ್ಲೂ ಒಂದು ಟ್ರಯಲ್ ನೋಡೋಣ. ಸರಿ ಆಯ್ತು, ಶುರು ಮಾಡೋಣ. ಈಗ ಟ್ರಯಲ್ ಅಂತ ಕೇಳಿದವ್ರು ಯಾರು? ನಿಮ್ಮಿಂದಾನೇ ಶುರು ಮಾಡೋಣ. ಅಯ್ಯೋ, ನನ್ ಬುಡಕ್ಕೆ ಬಂತಲ್ಲಪ್ಪ. ಹೇಳಿದ್ ನೀವೇ ಅಲ್ಲಪ್ಪ. ಹೇಳಪ್ಪ. ಗುಂಡಮ್ಮ, ಹೇಗಿರೋ ಪ್ರಶ್ನೆಗಳೇ ಅದು ಸಿಕ್ಕಾಕೋಬೇಕು. ಅಯ್ಯೋ ಗೀತಾ, ನಮ್ಮ ಅಳಿಯಂದ್ರನ್ನ ಸುಮ್ನೆ ಏನೇನೋ ಪ್ರಶ್ನೆ ಕೇಳ್ಬಿಬೇಡ. ಮಳೆ ಅಂದ್ರೆ ಏನು ಚಿಕ್ಕ ಮಗು ಅಲ್ಲ, ಕೇಳಿ ಸುಮ್ಮನೆ ಹೇಳಿ ಇವಾಗ, ಟ್ರೂತಾ ಡೇರಾ? ಟ್ರೂತ್. ಕೇಳ ಪ್ರಶ್ನೆ ಆಗಿದ್ರೆ 10 ಲಕ್ಷ ರೂಪಾಯಿ ಪ್ರಶ್ನೆ ದತ್ತಂಗೆ. 10 ಲಕ್ಷ ರೂಪಾಯಿ ಎಲ್ಲ ನಾನು ಕೊಡೋದ ಪ್ರಶ್ನೆ ಕೇಳ್ತೀನಿ ಅಷ್ಟೇ. ಈಗ ದತ್ತನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ಮದುವೆ ಆಗಿ 1ನೇ ವರ್ಷ ಪಿಂಕಿ ಮಾತು ಎಷ್ಟು ಕೇಳಿದ್ರಿ, 2ನೇ ವರ್ಷ ಎಷ್ಟು ಕೇಳಿದ್ರಿ, 3ನೇ ವರ್ಷ ಎಷ್ಟು ಕೇಳಿದ್ರಿ? ದತ್ತನ್ಗೆ ಸರಿಯಾದ ಪ್ರಶ್ನೆ ಕೇಳಿದ್ಯಾ ನೀನು? ಹೇಳಿ. ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಬೇಗ ಉತ್ತರ ಕೊಡು. ಒಪ್ಕೊಂಡ್ಬಿಡಪ್ಪ, ಪ್ರತಿಯೊಬ್ಬ ಗಂಡಸು ತನ್ನ ಹೆಂಡತಿ ಮಾತು ಕೇಳಿ ದಿನ ಶುರು ಮಾಡೋದು. ನಾನು ಹಾಗೆ ಅಂತ. ಗೀತವ್ರೆ, ಈ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಕೊಡ್ತೀರಾ? ನಾಳೆ ಹೇಳಿ, ಪರವಾಗಿಲ್ಲ. ಇನ್ಸಲ್ಟ್. ಲಕ್ಕಿ, ನನ್ನ ಕಣ್ಣು ನೋಡಿ ಹೇಳಿ, ನೀವು ಹೇಳಿದ್ದೆಲ್ಲ ಸುಳ್ಳು ತಾನೆ? ನಾನು ಯಾಕೆ ಸುಳ್ಳು ಹೇಳಿ? ನಾನು ಹೇಳ್ತಾ ಇರೋದು ನಿಜಾನೇ. ಸುಳ್ಳು, ನೀವು ಸುಳ್ಳು ಹೇಳ್ತಿದ್ದೀರಾ. ನನಗೆ ನೀವು ನಿಮ್ಮ ಮನೆಯವರೆಲ್ಲ ಚೆನ್ನಾಗಿ ಗೊತ್ತು, ನಾನು ನೋಡಿದ್ದೀನಲ್ವಾ. ನೀವು ಅವಳನ್ನ ಮೀಟ್ ಮಾಡ್ತೀರಾ ಅಂತಾನೆ ನಾನು ಅವಳನ್ನ ಮನೆಯಿಂದ ಆಚೆ ಕಳಿಸಿದ್ದು. ಯಾಕೆ? ನನ್ನ ಮೇಲಿರೋ ಪ್ರೀತಿಯಿಂದನಾ? ಅಲ್ಲ, ನನಗೆ ಮದುವೆ ಆಗಿಲ್ಲ, ಬ್ಯಾಚುಲರ್ ಅಂತ ಸುಳ್ಳು ಹೇಳಿ ಟೀಮ್ಗೆ ಸೇರ್ಕೊಂಡೆ. ಆ ಸುಳ್ಳನ್ನ ಹ್ಯಾಂಡಲ್ ಮಾಡೋಕ್ಕೋಸ್ಕರ. ನೀವು ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳಿಲ್ಲ, ನಾನು ನಿಮ್ಮ ಮಾತು ನಂಬಲ್ಲ. ನೋಡಿ, ಅತಿಯಾಗಿ ನಂಬಕ್ಕೆ ಹೋಗ್ಬೇಡಿ, ಅದು ಒಳ್ಳೇದಲ್ಲ. ಈ ಟೈಮಲ್ಲಿ ಜೋಕ್ ಮಾಡಬೇಡಿ. ನಿಮ್ಗೆ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಂದ್ರೆ ಅದನ್ನ ಹೇಳಿ, ಸುಮ್ಮನೆ ಸುಳ್ಳು ಹೇಳಬೇಡಿ. ನನ್ನ ಮಾತು ನಂಬಿ, ನಾನು ನಿಜ ಹೇಳ್ತಾ ಇರೋದು.
ನೋಡಿ, ನಾನು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದೀನಿ. ನೀವಿಲ್ಲದೆ ನನ್ನ ಲೈಫ್ನ ಇಮ್ಯಾಜಿನ್ ಸಹ ಮಾಡೋಕ್ಕಾಗಲ್ಲ. ನಿಮಗೂ ಗೊತ್ತಲ್ವಾ ನಾನು ನಿಮ್ಮನ್ನು ಎಷ್ಟು ಇಷ್ಟಪಡ್ತೀನಿ ಅಂತ. ನನಗೆ ಗೊತ್ತು ನೀವಷ್ಟು ಈಸಿಯಾಗಿ ನನ್ನನ್ನು ಟ್ರ್ಯಾಶ್ ಬಿಸಾಕೋ ಥರ ಬಿಸಾಕಲ್ಲ. ಅಮ್ಮ ನನ್ನನ್ನು ಟಾಲ್ರೇಟ್ ಮಾಡ್ತಾ ಇರಲಿಲ್ಲ, ಅಂಥದ್ರಲ್ಲಿ ನೀವು ನನ್ನ ಟಾಲ್ರೇಟ್ ಮಾಡಿದ್ರಿ. ನಾನು ಎಲ್ಲ ಮೂಡ್ ಸ್ವಿಂಗ್ಸ್ನು ಟಾಲ್ರೇಟ್ ಮಾಡಿದಿರ. ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ. ನನಗೆ ಗೊತ್ತು ನೀವು ಯಾವತ್ತೂ ನನಗೆ ಮೋಸ ಮಾಡಲ್ಲ. ಇರೋ ವಿಷಯ ಹೇಳಿದ್ದೀನಿ, ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಯಾಕೆ ನನ್ನ ಹತ್ರ ಮದುವೆ ಆಗಿರೋ ವಿಷಯ ಮುಚ್ಚಿಟ್ರಿ? ಯಾಕೆ ಮುಂಚೆನೇ ಹೇಳಲಿಲ್ಲ? ಮೊದಲೇ ಹೇಳಿದಿದ್ರೆ ನಾನು ನಿಮ್ಮನ್ನು ಇಷ್ಟೆಲ್ಲ ಪ್ರೀತಿಸ್ತಾನೆ ಇರಲಿಲ್ಲ. ನಿಜ ಹೇಳಬೇಕು ಅಂತ ಅನ್ಕೊಂಡೆ, ಬಟ್ ಆ ಸಿಚುವೇಶನ್ ಬಂದಿಲ್ಲ. ಮದುವೆ ಆಗಿದೆ ಅಂತ ಹೇಳೋದಕ್ಕೆ ಸಿಚುವೇಶನ್ ಬೇರೆ ಬೇಕಾ? ಅಷ್ಟೆಂದಿಂದ ಜೊತೆ ಇದ್ದೀವಿ, ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಈ ವಿಷಯ ಹೇಳೋಕ್ಕಾಗ್ಲಿಲ್ವಾ? ನೋಡಿ, ನಿಮ್ಮ ಒಳ್ಳೇದಕ್ಕೋಸ್ಕರ ನಾನು ಆ ವಿಷಯನ ಮುಚ್ಚಿಟ್ಟಿದ್ದು. ಹೌದು, ಎಲ್ಲ ನನಗೋಸ್ಕರನೇ ಅಲ್ವಾ ನೀವು ಮಾಡಿದ್ದು? ನಂದೇ ತಪ್ಪು. ಮಾತಾಡ್ಬೇಡಿ, ನನ್ನ ಲೈಫ್ನೇ ಹಾಳು ಮಾಡಿಬಿಟ್ರಿ. ಸೊನಾಲಿ ಅವರೇ, ಪ್ಲೀಸ್ ಕಂಟ್ರೋಲ್ ಯೋರ್ಸೆಲ್ಫ್, ಪ್ಲೀಸ್. ಜಸ್ಟ್ ಶಟ್ ಅಪ್. ಸೊನಾಲಿ, ನಾನು ಯಾವತ್ತಾದ್ರೂ ಬಾಯ್ಬಿಟ್ಟು ಹೇಳಿದ್ದೀನಾ ನಿಮ್ಮನ್ನ ಇಷ್ಟಪಡ್ತೀನಿ, ಮದುವೆ ಆಗ್ತೀನಿ ಅಂತ? ಎಲ್ಲ ನೀವೇ ಇಮ್ಯಾಜಿನ್ ಮಾಡ್ಕೊಬಿಟ್ರೆ. ಹೌದು, ನನಗೆ ತಲೆ ಕೆಟ್ಟಿದೆ, ಅದಕ್ಕೆ ನಾನೇ ಎಲ್ಲ ಇಮ್ಯಾಜಿನ್ ಮಾಡ್ಕೊಂಡೆ. ನನ್ನ ಮೂಡ್ ಸ್ವಿಂಗ್ಸ್ನೆಲ್ಲ ಟಾಲರೇಟ್ ಮಾಡಿದ್ರಿ, ಅದು ಲವ್ ಅಲ್ಲ. ಧೀರಜಿಂದ ನನ್ನ ಸೇಫ್ ಗಾರ್ಡ್ ಮಾಡಿದ್ರಿ, ಅದು ಲವ್ ಅಲ್ಲ. ನಾನು ಯಾವ ಸಿಚುವೇಶನಲ್ಲಿದ್ರೂ ನನಗೆ ಹೆಲ್ಪ್ ಮಾಡ್ತಿದ್ರಿ, ಅದು ಲವ್ ಅಲ್ಲ ಅಲ್ಲ? ಚೀಟೋ, ಅದೆಲ್ಲ ಮಾಡಿದ್ದು ಹ್ಯುಮ್ಯಾನಿಟಿಯಿಂದ. ಡೋಂಟ್ ಟಾಕ್ ಟು ಮೀ. ಒಂದು ನನ್ನ ಮಾತು ಕೇಳು, ಸಮಾಧಾನ ಮಾಡ್ಕೊ ಪ್ಲೀಸ್. ಲಿಸನ್ ಟು ಮೀ. ಏನ್ ಮಾಡ್ತಾ ಇದೀಯ ನೀನು? ಪ್ಲೀಸ್. ಏನ್ ಲಕ್ಕಿ ನೀವು ಇಂಥ ಕೆಲಸ ಮಾಡ್ಬಿಟ್ರಿ. ಅವಳ ಮನ್ಸಲ್ಲಿ ಇಲ್ದೇ ಇರೋ ಆಸೆ ಹುಟ್ಟಿಸಿ ಈಗ ಇದ್ದಕ್ಕಿದ್ದಂಗೆ ಕೈ ಬಿಟ್ಬಿಟ್ರಲ್ಲ. ಆಂಟಿ, ನಾನು ಏನು ಮಾಡಿಲ್ಲ. ಮಾತಾಡ್ಬೇಡಿ ನೀವು. ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಲಿ, ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಲಕ್ಕಿ ಅವರೇ, ಏನ್ ನೋಡ್ತಾ ನಿಂತ್ಕೊಳ್ತೀರಾ? ಹಾರ ತಗೊಳ್ಳಿ. ಈಗ ಮಧ್ಯ ಮಧ್ಯ ಮಾತಾಡೋದ್ ಬಿಡಿ. ರತನ, ನೀವ್ ಇವಾಗ್ಲೇ ಉತ್ತರ ಹೇಳ್ತಿರೋ ಹೇಗೆ? ಹೇಳಲೇಬೇಕಾ? ಹಾ. ಕೇಳ್ತೀರಾ? ಹೇಳಿ. ಮೊದಲನೇ ವರ್ಷ ಪಿಂಕಿ ಹೇಳಿದ ಎಲ್ಲ ಮಾತನ್ನು ಕೇಳ್ತಾ ಇದೆ. ಎರಡನೇ ವರ್ಷ ಪಿಂಕಿ ಹೇಳಿದ ಅರ್ಧ ಮಾತನ್ನು ಮಾತ್ರ ಕೇಳ್ತಾ ಇದೆ. ಮೂರನೇ ವರ್ಷ ಪಿಂಕಿ ಹೇಳಿದ ಮಾತನ್ನು ಕೇಳದೆ ಬಿಟ್ಬಿಟ್ಟೆ. ಪಾಪ ಪಿಂಕಿ. ಬಿಡಿ, ಇವಾಗ ಟ್ರಯಲ್ ಮುಗೀತಲ್ವಾ, ರಿಯಲ್ ಆಗಿ ಗೇಮ್ ಶುರು ಮಾಡೋಣ. ಜಲ್ಜಕ್ಕ, ನಿಮ್ಮಿಂದಾನೇ ಫಸ್ಟ್ ಸ್ಟಾರ್ಟ್ ಮಾಡೋಣ. ಬೇಡಮ್ಮ ಬೇಡ, ನೀನ್ ಏನೇನೋ ಪ್ರಶ್ನೆ ಕೇಳ್ಬಿಡ್ತೀಯ, ನನಗ್ ಭಯ ಆಗುತ್ತೆ, ನಾನು ಆಡಲ್ಲ. ಆಯ್ಕೆ ಮಾಡಿದಿರಲ್ವಾ, ಆಡಿ ಜಲ್ಜಾ. ಕರೆಕ್ಟು ಜಲ್ಜಕ್ಕ, ಎಲ್ರು ಆಡ್ತಿದ್ದಾರೆ, ನೀವು ಸೇರ್ಕೊಂಡು ಆಡಿ. ಈಗ ಹೇಳಿ, ಟ್ರೂತಾ ಡೇರಾ? ಅದೇ ಟ್ರೂತು. ಅಮ್ಮ, ಎಲ್ಲರೂ ನೀನೇ ಪ್ರಶ್ನೆ ಕೇಳ್ಬೇಕಾ? ಇವನ್ನ ನಾನ್ ಕೇಳ್ತಿರ್ತಾನೆ. ಅಯ್ಯೋ ಇವ್ರು ಪ್ರಶ್ನೆ ಕೇಳೋದ? ಆಗಲ್ಲಮ್ಮ, ನಾನು ಆಟಕ್ಕೆ ಬರಲ್ಲ. ಏನತ್ತೆ ನೀವು ನಮ್ಮ ಹತ್ರ ಮಾತ್ರ ಅಷ್ಟೊಂದು ಸ್ಟ್ರಾಂಗ್ ಆಗಿರ್ತೀರಾ, ಮಂಗಳಕ್ಕ ಮುಂದೆ ಯಾಕೆ ಅಷ್ಟೊಂದು ಡಲ್ ಆಗಿದ್ದೀರಾ? ಮಂಗಳಕ್ಕ, ನೀವು ಹಚ್ಕೊಳ್ಳಿ. ರಜಕ, ನೀವು ನಿಮ್ಮ ಮಗಳನ್ನ ಈ ಮನೆ ಸೊಸೆ ಮಾಡಿಸ್ಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀರಾ. ಅದನ್ನೆಲ್ಲರಿಗೂ ಗೊತ್ತಿರೋ ವಿಷಯನೇ. ನೀವು ಯಾಕೆ ಈ ಮನೆ ಸೊಸೆ ಮಾಡ್ಕೊಟ್ರಿ ಅವಳನ್ನ? ಒಂದು, ಇರೋ ಆಸ್ತಿ ನೋಡಿನ ಅಥವಾ ಅವಳ ಮನೆತನ ನೋಡಿನ? ಟ್ರೂತ್ ಅಂದಿದ್ದೀರಾ, ಕರೆಕ್ಟಾಗಿ ಉತ್ತರ ಕೊಡಿ. ಇರಿ, ಹೇಳ್ತಾರ ಅವರು. ಹೇಳಿ ಜಲ್ಜಕ್ಕ ನೀವು. ನಾನು ಯಾವತ್ತೂ ಯಾರಿಗೂ ಸತ್ಯ ಹೇಳಿರಲಿಲ್ಲ, ಆದರೆ ಇವತ್ತು ಹೇಳ್ತೀನಿ. ನಾನು ನನ್ನ ಮಗಳನ್ನ ಈ ಮನೆ ಕೊಟ್ಟಿದ್ದು ಇವರ ಆಸ್ತಿ ಅಂತಸ್ತು ನೋಡಿನೇ. ನಾನು ಒಳ್ಳೆ ಮನೆತನದಿಂದ ಬಂದೋಳೆ ಮಗಳೇ. ನಮ್ಮ ಅಪ್ಪ ಅಮ್ಮನೂ ಒಳ್ಳೆ ಸ್ಥಿತಿಲೇ ಇದ್ರು. ಆದರೆ ಅದು ನನ್ನ ಬದುಕನ್ನು ರೂಪಿಸ್ಲಿಲ್ಲ.
ಒಳ್ಳೆಯವ್ರಿಗೆಲ್ಲ ಒಳ್ಳೇದೇ ಆಗತ್ತೆ ಅಂತ ಅನ್ಕೊಂಡಿದ್ದೆ ನಾನು. ನಮ್ಮ ಅಪ್ಪ ಅಮ್ಮ ಮಾಡಿರೋ ಪುಣ್ಯ ನನ್ನನ್ನು ಕಾಪಾಡುತ್ತೆ ಅಂತಲೂ ಅನ್ಕೊಂಡಿದ್ದೆ. ಆ ಭಗವಂತ ನನಗೆ ಒಳ್ಳೇದನ್ನೇ ಮಾಡ್ತಾನೆ ಅಂತ ನಂಬ್ಕೊಂಡಿದ್ದೆ ಕೂಡ. ಪುಟ್ಟ ಪುಟ್ಟ ಮುದ್ದ ಕಂದಮ್ಮಗಳು, 2 ಹೆಣ್ಮಕ್ಳು, ಚೆನ್ನಾಗಿ ನಡೀತಾ ಇತ್ತು ಬದುಕು. ಆದರೆ ಇದ್ದಕ್ಕಿದ್ದ ಹಾಗೆ ನನ್ನ ಗಂಡ ಬೇರೆ ಹೆಣ್ಣಿನ ಸಹವಾಸ ಮಾಡಿದ್ರು. ಸಂಪಾದನೆನೆಲ್ಲ ಅವಳಿಗೆ ಸುರಿಯಕ್ಕೆ ಶುರು ಮಾಡಿದೆ. ಯಾಕೆ ಅಂತ ನಾನು ಪ್ರಶ್ನೆ ಮಾಡಿದ್ದಕ್ಕೆ ಒಂದಿನ ನನ್ನನ್ನೇ ಬಿಟ್ಟು ಅವಳ ಜೊತೆನೆ ಹೊರಟೋದ್ರು. ಬದಲಾಯಿಸ್ಕೊಳ್ಳಿ. ಆಗ ಬಡತನ ಏನು ಅಂತ ನನಗೆ ಗೊತ್ತಾಯ್ತು, ಹಸಿವೇನು ಅನ್ನೋದು ಅಂತ ಗೊತ್ತಾಯ್ತು. ಯಾರೂ ಇಲ್ಲ, 2 ಮಕ್ಕಳು ಸಾಕ್ಬೇಕು. ಸಂಬಂಧಿಕರನ್ನೆಲ್ಲ ಸಹಾಯ ಕೇಳಿದೆ, ಯಾರು ಒಬ್ರು ಸಹಾಯ ಮಾಡಲಿಲ್ಲ. ನೀ ಸರಿಯಾಗಿದ್ದಿದ್ರೆ ನಿನ್ ಗಂಡ ಬೇರೊಬ್ಬಳ ಹಿಂದೆ ಯಾಕೆ ಹೋಗ್ತಿದ್ದ ಅಂತ ನಂದೇ ತಪ್ಪೇನು ಅನ್ನೋ ಥರ ಮಾತಾಡಿದ್ರು. ಮಕ್ಕಳನ್ನು ಕಟ್ಕೊಂಡು ಸತ್ತೋಗೋಣ ಅಂತ ಅನ್ನಿಸ್ತು ನಂಗೆ. ಆದ್ರೆ ನಾನೇನೋ ಸಾಯಕ್ಕೆ ರೆಡಿ ಇದ್ದೆ. ಮಕ್ಕಳೇನ್ ಮಾಡಿವೆ ಮನ್ಸು ಬರ್ಲಿಲ್ಲ ಕಣೆ ನಂಗೆ. ಮನೇಲೇ ಇದ್ದೋಳು ನಾನು. ಕೆಲ್ಸಕ್ಕೆ ಸೇರ್ಕೊಂಡೆ, ಹಗಲು ರಾತ್ರಿ ಅಂದೇ ದುಡ್ದೆ. ಬಡತನ ಅಂದ್ರೆ ಭಯ ಆಗಕ್ ಶುರು ಆಯ್ತು ನಂಗೆ. ನಾನ್ ಪಟ್ಟಿರೋ ಕಷ್ಟ ನನ್ನ ಮಕ್ಕಳಿಗೆ ಪಡಬಾರ್ದು. ದುಡ್ಡು ಬೇಕು ಕಣೆ, ಪ್ರಪಂಚದಲ್ಲಿರೋದು ದುಡ್ಡೇ. ಹಣನೇ ಮುಖ್ಯ, ಇನ್ಯಾವುದು ಅಲ್ಲ ಅನ್ನೋ ಸತ್ಯ ಗೊತ್ತಾಯ್ತು.
ಇದು ಚಿಕ್ಕ ಹುಡುಗಿ ಥರ ಎಲ್ಲದಕ್ಕೂ ಹಾಗೆಲ್ಲ ಕಣ್ಣೀರು ಹಾಕ್ಬಾರ್ದು. ಗಂಡ ಇಲ್ಲದೆ ಮಕ್ಕಳನ್ನ ಸಾಕೋದು, ಈ ಸಮಾಜನ ಎದುರಿಸೋದು ಎಷ್ಟು ಕಷ್ಟ ಅಂತ ನಾನು ಅನುಭವಿಸಿದ್ದೀನಿ, ನನಗೆ ಗೊತ್ತು. ಆದರೂ ನೀನು ಧೈರ್ಯ ಮೆಚ್ಕೋಬೇಕು. ಯಾರು ಒಂಚೂರು ಸುಳು ಕೊಡದೆ ಈ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಸಾಕಿ ಒಳ್ಳೊಳ್ಳೆ ಮನೆ ಸೇರಿಸಿದೆಯಲ್ಲ, ಅದಕ್ಕಿಂತ ಒಂದು ತಾಯಿಯಾಗಿ ಇನ್ನೇನೇ ಮಾಡೋಕ್ಕೆ ಸಾಧ್ಯ? ಸುಮ್ಮನೆ ಹುಚ್ಚಿ ಥರ ಆಡಬಾರ್ದು. ನೋಡು, ಆ ಮಗುನ ಸಮಾಧಾನ ಮಾಡು. ಅತ್ತೆ ಏನತ್ತೆ ನೀವು ಈಗೆಲ್ಲ ನೋಡೋ ಚೆನ್ನಾಗಿ ಕಾಣಿಸಲ್ಲ. ನೀವು ಹಾಗೆ ಇರಬೇಕು, ಘಾಟಿ ಥರ ಸ್ಟ್ರಾಂಗ್ ಆಗಿರ್ಬೇಕತ್ತೆ ನೀವು. ಏ ಪಿಂಕು, ನಿಂಗಿದೆಲ್ಲ ಸೂಟ್ ಆಗಲ್ಲ. ಮಾತಾಡ್ಸೋ. ತುಪ್ಪ ನಿನ್ಗಲ್ಲ, ಅವಳಿಗೆ ಕೊಡ್ಬೇಕು. ನನಗೆ ಬೇಡಪ್ಪ. ಇರಿ ಒಂದ್ ನಿಮಿಷ, ನಾನು ನಗಿಸ್ತೀನಿ ಜಲ್ಜಕ್ಕನ್ನ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಸ್ದೇವೇಂದ್ರಿಯ ಪ್ರತಿಷ್ಠತೆ ದೀರ್ಘಮಾಯು. ಆರಾಮಲ್ಲ ಅತ್ತೆ ಇವಾಗ? ಆಟ ಇಂಟ್ರೆಸ್ಟಿಂಗ್ ಆಗಿತ್ತು. ಶುರು ಮಾಡೋಣ. ಓಕೆ. ಆಟ ತುಂಬಾ ಚೆನ್ನಾಗಿತ್ತಂತೆ. ದರ್ಶನ್ಗೆ ಇನ್ನೊಂದು ಪ್ರಶ್ನೆ. ಗಿರ್ಜಾಕ ಮೋಸ ತಾನೇ ಇದು, ನಂದು ಅವಾಗಲೇ ಮುಗೀತಲ್ವಾ? ಮುಗಿತು ಅಂದ್ಬಿಟ್ರೆ ಅವಾಗ್ಲೇ ಮಾಡಿ ಟ್ರಯಲ್ಲು, ಇದು ರಿಯಲ್ಲು. ಇವಾಗ ಆಡ್ಬೇಕು, ಜಮಾಯಿಸಿ. ಟ್ರೂತ್ ಡೇರ ಹೇಳಿ. ಗುಂಡಮ್ಮ, ಕಷ್ಟವಾಗಿರೋ ಪ್ರಶ್ನೆ ಕೇಳೆ. ಇರಿ, ಟ್ರೂತ್ ಡೇರ ಹೇಳಿ ದತ್ತಣ್ಣ. ಡೇರ್ ಅಂದ್ರೆ ಏನಾದರೂ ಮಾಡು ಅಂತೀರಾ? ಟ್ರೂತ್. ಇವಾಗ ನಾನು ಕೇಳೋ ಪ್ರಶ್ನೆಗೆ ಹಾ. 2ನೇ ಸತಿ ಯೋಚನೆ ಮಾಡದೆ ಸತ್ಯವಾದ ಉತ್ತರ ಕೊಡಬೇಕು. ಗ್ಯಾರಂಟಿ? ಕೊಡ್ತೀರಾ ತಾನೇ? ಗ್ಯಾರಂಟಿ. ಮದುವೆ ಆಗಕ್ಕಿಂತ ಮುಂಚೆ ನಿಮ್ಗೆ ಯಾರಾದ್ರೂ ಲವರ್ ಇದ್ರಾ? ಇದ್ರು 5 ಜನ ಗರ್ಲ್ ಫ್ರೆಂಡ್ಸ್ ಇದ್ರು. Five girlfriends. I have got 5 girlfriends. ಯಾರ್ಯಾರು ಹೆಸರು ಹೇಳಿ. ಹೇಮಾ, ರೇಖಾ, ಜಯ ಮತ್ತು ಸುಷ್ಮಾ. ಇವ್ರ್ಯಾರು ಅಲ್ಲ, ಪ್ರತಿಮಾ, ನನ್ ಪಿಂಕು. ಚೆನ್ನಾಗಿ ಹಾಡಾಡಿದ್ರಿ ದತ್ತಣ್ಣ. ಆದ್ರೆ ನಾನು ಟ್ರೂತ್ ಹೇಳಕ್ ಹೇಳಿದ್ದು, ಅದ್ಬಿಟ್ಟು ಬೇರೆ ಎಲ್ಲ ಹೇಳಿದ್ರಿ. ಟ್ರೂತ್ ಏನು ಅಂತ ಇವಾಗ ಹೇಳಿ. ನನ್ನ ಲೈಫಲ್ಲಿ ನಾನು ಪಿಂಕಿನ್ ಬಿಟ್ಟು ಬೇರೆ ಯಾರನ್ನೂ ಲವ್ ಮಾಡಿಲ್ಲ. ನಿಜ. ಅಲ್ಲ, ಪಿಂಕಿ ಸಿಗಕ್ ಮುಂಚೆ ನಿಮ್ಗೆ ಯಾರ ಮೇಲೆ ಲವ್ವೇ ಆಗಿಲ್ವಾ? ಆಗಿಲ್ಲ. ಈಗ ಯಾರನ್ನಾರು ಲವ್ ಮಾಡಿದ್ರೆ ಮದುವೆ ಆಗಬೇಕಿತ್ತು. ಅವ್ರನ್ನ ಮದುವೆ ಆಗಬೇಕು ಅಂದರೆ ಮನೇಲಿ ಒಪ್ಪಿಸ್ಬೇಕಿತ್ತು. ಅಷ್ಟೆಲ್ಲ ರಿಸ್ಕ್ ಹಾಕಬೇಕು ಅಂತ ನಾನು ತಲೆನೇ ಕೆಡಿಸ್ಕೊತಾ ಇರಲಿಲ್ಲ. ಆಯ್ತು, ನಿಮ್ಗೆ ಇವಾಗ ಪಿಂಕಿ ಸಿಕ್ಕಿದ್ಲು. ಪಿಂಕಿ ಸಿಕ್ಕಿದ್ಮೇಲೆ ನಿಮ್ಗೆ ನಿಮ್ಮ ಆಂಜನೇಯ ಮರ್ತೋದ. ಮುಂದೇನಾಯ್ತು? ಮುಂದೇನಾಯ್ತು ಅಂದರೆ, ಪಿಂಕಿನೇ ನನ್ನುಸಿರು, ಪಿಂಕಿನೇ ನನ್ನುಸಿರು, ಚಿನ್ನ ಬೇಡ ವಜ್ರ ಬೇಡ, ಪಿಂಕಿ ಬೇಕು, ಪಿಂಕಿ ಬೇಕೇ ಬೇಕು, ಪಿಂಕಿ ಬೇಕೇ ಬೇಕು.
ಅತ್ತೆ ಪಿಂಕಿ ಈಗ ನಿನ್ ಸರ್ದಿ. ನಾನು ಏನೇನು ಹೇಳ್ಬೇಕು ಅನ್ಕೊಂಡಿದ್ನೋ ಎಲ್ಲ ನನ್ನ ಗಂಡ ಹೇಳಾಯ್ತು. ಸೊ ನನ್ನ ಪ್ರಶ್ನೆನ ಬೇರೆಯವ್ರಿಗೆ ಪಾಸ್ ಮಾಡು. ಅವೆಲ್ಲ ಇಲ್ಲ. ಪಿಂಕಿ ಬರೀ ಗಂಡ ಹೇಳಿದ್ರೆ ಆಯ್ತೇನೆ, ಹೆಂಡ್ತಿನೂ ಹೇಳಬೇಕು. ಅವಳು ಏನು ಕೇಳ್ತಾಳೋ ಅದಕ್ಕೆ ಉತ್ತರ ಕೊಡು. ಜಲ್ಜಕ್ಕ ನಿಮ್ ಸರ್ದಿ ಮುಗೀತು, ಸುಮ್ನೆ ಕೂತ್ಕೊಳ್ಳಿ. ಆಟನೇ ಬೇಡ ಅಂತ ಇದ್ದವ್ರು ನೋಡಿ ಹೆಂಗ್ ಚಿಗುರ್ಕೊಂಡ್ಬಿಟ್ರು ಅಂತ. ಗೀತಾ, ಮೊದಲು ಇವಳನ್ನೊಂದು ಪ್ರಶ್ನೆ ಕೇಳೆ. ಸುಮ್ಮನೆ ತಲೆ ತಿಂತಾ ಇದ್ದಾಳೆ. ಇವ್ರ ತಲೆ ತಿನ್ಬೇಕು ಅಂದ್ರೆ ಆ ತಲೆಯಲ್ಲಿ ವಿಶೇಷವಾಗಿ ಇರ್ಬೇಕಲ್ವಾ ಏನಾದ್ರು. ಗೊಬ್ಬರನೇ ಅನ್ಕೋ ಏನೀಗ.